ಮಾಡನಂತಲ್ರಿ ಆ ಹುಲಿಗೇಡಿ ಬಸವ ತಾನು ಕೆಡದಲ್ವೇ ಕೋತಿ ತಾನು ಕೆಡದಲ್ವೇ ಅವನ್ನೆಲ್ಲ ಕಡಿಸಂದಾಗಿ ನಮ್ಮ ಮದವರ್ಷ ಮಂತ್ರಿ ಅಲ್ರಿ ನಮ್ಮ ಮಧುವರಸ ಮಂತ್ರಿಗಳೇ ಈ ರೀತಿ ಜಾತಿ ಬಿಟ್ರ ನಮ್ಮಂತವರ ಗತಿ ಹೆಂಗ್ರಿ? ನಾನೇನ್ ಬಿಟ್ರೆ ನಾವು ಶರಣರಂಗ ಸೋಗು ಮಾಡಿ ಬಸವಲಿಂಗ ಪಾಹಿ ಮಾಂ ಪಾಹಿ ಮಾಂ ಬಸವಲಿಂಗ ಪಾಹಿ ಮಾಂ ಬಸವಲಿಂಗ ಪಾಹಿ ಮಾಂ ಬಸವಲಿಂಗ ಪಾಹಿ ಮಾಂ. ಏನು ಆಚಾರ್ಯಗಳೇ ಬಸವಲಿಂಗ ಭಜನೆ ಮಾಡುತ್ತಿರುವಿರೇನು? ಮಂಚಣ್ಣನವರೇ, ಹುಚ್ಚು ಕುಲದ ಮಧುವರ್ಷ ಮಂತ್ರಿಗಳೇ ಬಸವಣ್ಣನ ಭಜನೆ ಮಾಡಿದ್ರಿ. ನಾವು ಮಾಡೋದು ತಪ್ಪೇನೈತ್ರಿ ಮಂಚಣ್ಣನವರೇ? ಮುಚ್ಚು ಬಾಯಿ ಕತ್ತರ ಸರಿ. ಆ ಬಸವನ ಹೆಸರೆತ್ತಿದರೆ ನನ್ನ ಮೈಯೆಲ್ಲ ಉರಿಯುತ್ತದೆ. ಪ್ರಧಾನಿ ಸ್ಥಾನದಿಂದ ಬಜತ್ತುಚಿಗೊಳಿಸುವವರೆಗೂ ನನ್ನ ರೋಷಾಗ್ನಿಯು ಶಾಂತವಾಗುವುದಿಲ್ಲ. ನನಗೆ ಶಾಂತಿಯೂ ಇಲ್ಲ. ನಾನು ಇದನ್ನೇ ಆಲೋಚನೆ ಮಾಡುತ್ತಿದ್ದೆ. ನಿಮ್ಮ ಮಂತ್ರಿ ಪದವಿಯನ್ನು ಕಸಿದುಕೊಂಡ ಬಸವ ನಮ್ಮ ಮಧುವರಸ ಮಂತ್ರಿಗಳನ್ನು ಕೂಡ ಶರಣರ ಕುಲಕ್ಕೆ ಸೇರಿಸಿಕೊಂಡು ಬಿಟ್ಟ ನಡ್ರಿ. ಶರಣರ ಕುಲಕ್ಕೆ ಸೇರಿಸಿಕೊಂಡು ಬಿಟ್ಟ. ಅಂದರೆ ಮಧುವರಸ ಮಂತ್ರಿಗಳು ಬ್ರಾಹ್ಮಣ ಕುಲವನ್ನೇ ತ್ಯಜಿಸಿದರೆ? ಅಷ್ಟೇ ಅಲ್ಲ ಮಂಚಣ್ಣನವರೇ, ಆ ಸಮಗಾರ ಅರಳೆಯನ ಮಗನಿಗೆ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದಾನೆ ಆ ಮಧುವರಸ. ಈ ವಿಷಯವನ್ನು ನಮ್ಮ ಪಿತೃಮಾರರಿಗೆ ತಿಳಿಸಿ ಇವರಿಗೊಂದು ಗತಿ ಕಾಣಿಸೋದು ನಿಮ್ ಕೈಗೈತೆ ನೋಡ್ರಿ, ನಿಮ್ ಕೈಗೈತೆ. ಹೌದು ಹೌದು, ಈ ಹೌದು 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 ಸರಿಯಾಗಿ ಹೇಳಿದ್ರಿ ಮಂಚಣ್ಣನವ್ರಿಗೆ. ಸರಿಯಾದ ಸಮಯ ತಿಳಿಸಿ ಆ ಬಸವಣ್ಣಗ ಬಿಜ್ಜಳ ಮಹಾರಾಜನಿಗೆ ತಿಳಿಸಿ ಆ ಬಸವಣ್ಣಗ ಒಂದು ಹೌದು ಹೌದು, ಇಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಂಥ ದ್ರೋಹಿಗಳನ್ನು ವಿಚಾರಣೆಗೆ ಒಳಪಡಿಸಲೇಬೇಕು. ನಾಳೆ ಬಿಜ್ಜಳ ಮಹಾರಾಜರಿಗೆ ತಿಳಿಸಿ ಈ ವಿಷಯವನ್ನು ಹೇಳುತ್ತೇನೆ. ಬನ್ನಿರಿ ಹೋಗೋಣ.